Hi friends, good morning. Welcome back to our Vinita Sahana YouTube channel. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಸೂಪರ್ ಆಗಿರ್ತೀರಾ ಅಂತ ಅನ್ಕೋತೀನಿ. ಏನಾದರೂ ಸೌಂಡು ಅಂದ್ಕೊಂಡೆ. ಈಗ ಟೈಮ್ 5 ಗಂಟೆ ಆಗಿಲ್ಲ, ಇನ್ನೂ 5 ಗಂಟೆಗೆ 10 ನಿಮಿಷ ಬಾಕಿ ಇದೆ. ನಾನು ಆಲ್ಮೋಸ್ಟ್ ಒಂದು 4:04ವರೆಗೆ ಇದ್ದೆ. ಇವತ್ತು ಸಂಡೇ ವ್ಲಾಗು. ಸಂಡೇ ಆ್ಯಸ್ ಯೂಶ್ವಲ್ ನಾವು ಲೇಟಾಗಿ ಎದ್ದೇಳ್ತೀವಿ. ಮನೇಲಿದ್ದರೆ ಎಲ್ಲಾದರೂ ಹೊರಗಡೆ ಹೋಗಬೇಕು ಅಂದರೆ ಬೇಗ ಎದ್ದೇಳ್ತೀವಿ. ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ಮುಲ್ಕಟ್ಟಮ್ಮ ಟೆಂಪಲ್ಲು. ನಿಮ್ಮೆಲ್ಲರಿಗೂ ಗೊತ್ತು, ನಾನು ವೀಡಿಯೋದಲ್ಲಿ ಆಲ್ಮೋಸ್ಟು ಎಲ್ಲ ಹೇಳಿರ್ತೀನಿ. ತಿಂಗಳಿಗೆ ಒಂದ್ಸಲ ನಾವು ಮುಲ್ಕಟ್ಟಮ್ಮ ಟೆಂಪಲ್ಗೆ ನಾನು ನಮ್ಮ ಅಣ್ಣ ಇಬ್ಬರು ಒಟ್ಟಿಗೆ ಹೋಗ್ತೀವಿ. ಬಟ್ ಅವನು ಮೊನ್ನೆ ಹುಣ್ಣಿಮೆ ದಿನ ಹೋಗಿ ಬಂದುಬಿಟ್ಟಿದ್ದಾನೆ. ಸೊ ನಮಗೆ ಹುಣ್ಣಿಮೆ ದಿನ ಆಫೀಸು ಇರುತ್ತೆ ಮತ್ತು ನಮ್ಮದು AVS ಬಾರ್ಬಿಕ್ಯೂ ಶಾಪು ಇರುತ್ತೆ. ಸೊ ನಾವು ಅದಕ್ಕೆ ಅವತ್ತು ಹೋಗಲಿಲ್ಲ. ಸೊ ಸಂಡೇ ಹೋಗೋಣ ಅಂತ ಅವತ್ತೇ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಇವತ್ತು ಹೋಗ್ತಾ ಇದ್ದೀವಿ. ಇವತ್ತಿನ ವೀಡಿಯೋದಲ್ಲಿ ಮುಲ್ಕಟ್ಟಮ್ಮ ವೀಡಿಯೋನೂ ಬರುತ್ತೆ ಮತ್ತು ಸ್ವಲ್ಪ ಮೈಸೂರಲ್ಲಿ ಕೆಲಸನೂ ಇದೆ. ಸೊ ಅದಕ್ಕೆ ಬೇಗ ಎದ್ದಿದ್ದೀವಿ, ಬೇಗ ಹೊರಡೋಣ ಅಂತ. ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಸಬ್ಸ್ಕ್ರೈಬ್ ಮಾಡ್ದಿರಾ ನನ್ನ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಆಲ್ಮೋಸ್ಟ್ ಇವಾಗ 5 ಗಂಟೆಯಿಂದಲೇ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಸೋನುನ ಫಸ್ಟು ಎಬ್ಬರಿಸಿದ್ದೀನಿ. ಬಿಕಾಸ್ ಅವಳು ಲೇಟು, ಯಾಕಂದರೆ ಓದೋ 2 ವೀಕೇನೋ ಅವಳು ಬಂದಿಲ್ಲ. ಯಾಕಂದರೆ ಅಣ್ಣ, ಹರ್ಷಿ, ನಯನ ಎಲ್ಲರೂ ಬರೋ ಕಾರಣ ಅವರಿಬ್ಬರನ್ನ ಕರ್ಕೋಗೋಕ್ಕಾಗಲ್ಲ, ಯಾಕಂದರೆ ಕಾರಲ್ಲಿ ಸ್ಪೇಸ್ ಇರೋಲ್ಲ. ಸೊ ಇವಾಗ ಅವ್ರು ಬರ್ತಿಲ್ಲ ಅಲ್ಲ, ಅದಕ್ಕೆ ನಾನು ಮಕ್ಕಳನ್ನ ಕರ್ಕೊಂಡು ಹೋಗೋಣ. ಮತ್ತು ಮೈಸೂರಿಗೂ ಹೋಗೋ ಪ್ಲ್ಯಾನ್ ಇದೆ, ಸ್ವಲ್ಪ ಕೆಲಸ ಇದೆ. ಅದೊಂದು ಹೇಳೋಕ್ಕಾಗಲ್ಲ, ಯಾಕಂದರೆ ಅಲ್ಲಿ ಒಂದು ವೀಡಿಯೋ ಶೂಟ್ ಮಾಡೋಣ ಅಂದ್ಕೊಂಡಿದ್ದೀವಿ. ಆ ವೀಡಿಯೋನ ಇವಾಗಲೇ ಹೇಳಲ್ಲ, ಫಸ್ಟು ಹೇಗೆ ಬರುತ್ತೆ ನೋಡಿಕೊಂಡು ಆಮೇಲೆ ಹೇಳ್ತೀವಿ. ಸೊ ಅದಕ್ಕೆ ಬೇಗ ಎದ್ದಿದ್ದೀವಿ. ಅವಳನ್ನ ಯಾಕೆ ಬೇಗ ಎಬ್ಬರಿಸಿದ್ದೀನಿ ಅಂದರೆ ಅವಳು ತುಂಬ ಲೇಟು. ನಾವೆಲ್ಲ ರೆಡಿಯಾಗಿ ಹೋಗಿ ಮನೆಯಿಂದ ಆಚೆಗೆ ಹೋಗೋವರೆಗೂ ಅವಳು ರೆಡಿ ಆಗ್ತಾನೇ ಇರ್ತಾಳೆ. ಸೊ ಅದಕ್ಕೆ ಅವಳನ್ನ ಬೇಗ ಸ್ನಾನ ಕಳಿಸ್ತಾ ಇದ್ದೀನಿ. ಇನ್ನು ಸ್ಕಂದ ಮಲಗಿದ್ದಾನೆ, ಅವಿನಾಶು ಮಲಗಿದ್ದಾರೆ. ನಾವಿಬ್ಬರು ಎದ್ದು ರೆಡಿಯಾಗಿ ಆಮೇಲೆ ಅವಿನಾಶ್ನ ಎಬ್ಬರಿಸ್ತೀನಿ. ನಾನು ಆ್ಯಕ್ಚುಲಿ ನೆನೆ ಶಾಪ್ಗೆ ಹೋಗಲಿಲ್ಲ, ಯಾಕೋ ಗೊತ್ತಿಲ್ಲ, ಒಂಥರ ಹೆಲ್ತ್ ಸರಿಯೇ ಇರಲಿಲ್ಲ. ಈ ಚಳಿಗೆ ಅನಿಸುತ್ತೆ ಫುಲ್ಲು ಮೈ ಅಂದರೆ ಜ್ವರ ಬರೋ ಥರ ಫೀಲ್ ಆಗ್ತಾ ಆಯಿತು, ಸುಸ್ತಾಗ್ತಿತ್ತು. ಸೊ ನಾನು ಅಂಗಡಿಗೆ ಹೋಗಲಿಲ್ಲ, ಬೇಗ ಆಫೀಸ್ ಮುಗಿಸ್ಕೊಂಡು ಬಂದು ಮಲ್ಕೊಂಬಿಟ್ಟೆ. ಬಟ್ ಅವಿ ಬಂದಿದ್ದೆ ನಿನ್ನೆ 12 ಗಂಟೆ 12:15 ಆಗಿತ್ತು. ಸೊ ಅದಕ್ಕೆ ಅವ್ರನ್ನ ಇನ್ನೂ ಎಬ್ಬರಿಸಿಲ್ಲ. ನಾವಿಬ್ಬರು ರೆಡಿ ಆಗಿಬಿಟ್ಟು ಆಮೇಲೆ ಅವ್ರನ್ನ ಎಬ್ಬರಿಸೋಣ ಅಂತ. ಸೊ ವಿಡಿಯೋನ ಸ್ಕಿಪ್ ಮಾಡ್ದಿರ ನೋಡಿ, ವಿಡಿಯೋ ಕಂಟಿನ್ಯೂ ಆಗ್ತಾ ಇರುತ್ತೆ. ಸೊ ಅವಳು ಸೋನು ಸ್ನಾನ ಮಾಡ್ಕೊಂಡು ಬಂದಮೇಲೆ ನಾನು ಸ್ನಾನ ಮಾಡಿ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನೀರು ಕುಡಿಯೋಣ. ಫ್ರೆಂಡ್ಸ್, ಇವಾಗ ನಾವು ಎಲ್ಲರೂ ರೆಡಿಯಾಗಿದ್ದೀವಿ. ಅವಿನಾಶ್ ಒಬ್ಬರು ಬಾಕಿ ಇದ್ದಾರೆ, ಅವರು ಸ್ನಾನಕ್ಕೆ ಹೋಗಿದ್ದಾರೆ. ಸ್ನಾನ ಮಾಡಿ ಬಂದು ರೆಡಿಯಾಗಿದ್ದ ತಕ್ಷಣವೇ ಹೊರಡೋದಷ್ಟೇ. ಈಗ ತೋರಿಸ್ತಾ ಇದ್ದೀನಿ. ಸೋನು ದೀಪನೂ ಹಚ್ಚಿದ್ಲು. ಈಗ ಆಲ್ಮೋಸ್ಟ್ 7:05 ಆಗಿದೆ. ಈಗ ಹೊರಡಬೇಕು. ನನ್ನ ಮಗ ನೋಡಿ ದೇವಸ್ಥಾನಕ್ಕೆ ಹೋಗೋ ಟೈಮಲ್ಲಿ ಸ್ಪೆಕ್ಸ್ ಹಾಕೋಬತ್ತಾನಂತ. ಇಂಥ ಚೆನ್ನಾಗಿಲ್ಲ ಸ್ಕಂದ, ಚೆನ್ನಾಗಿಲ್ಲ ಕಣೋ ಮಗು. ಕ್ರೀಮ್ ಹಾಕೊಂಡ ಇಲ್ವಾ? ಸುಳ್ಳು ಹೇಳ್ಬೇಡ. ಹೋಗಲೇ ಹಾಕೋ, ಚಳಿಗೆ ಮುಖ ಎಲ್ಲ ಹೊಡ್ಕೊಂಡು ಹೋಗಿ ಹಾಕೊಳ್ಳು. ಗುಳ್ಳು ಥರ ಕಾಣಿಸ್ತಾರೆ. ನಾವು ಇವತ್ತಿಂದ ಸ್ಕಂದನ್ಗೆ ಹೇರ್ ಬಿಡ್ತೀವಿ, ಯಾಕೆಂದರೆ ಅವ್ನು ಕೂದಲು ಸಕ್ಕದಾಗಿ ಬೆಳೆಯುತ್ತೆ. ಅವ್ನು ಬರ್ತಡೇ ಅಷ್ಟರಲ್ಲಿ ಜುಟ್ಟು ಹಾಕಬೇಕು ಅಂತ. ಸೊ ಈಗ ಹೊರಡಬೇಕಾದ್ರೆ ನಿಮಗೆ ಸಿಗ್ತೀನಿ. ಫ್ರೆಂಡ್ಸ್ ನೋಡಿ, ನಮ್ದೆಲ್ಲ ಕಾಸ್ಮೆಟಿಕ್ಸ್ ಎಲ್ಲ ಯೂಸ್ ಮಾಡ್ತಾ ಇದ್ದಾರೆ ಇವರು. ಹೌದಾ? ನೀನು ಇವಾಗ ಟೋನರ್ ನಾನು ಬಂದು ಹೇಳಿದ್ನ ಟೋನರ್ ಅದು ಯಾವುದೋ ಮುಖಕ್ಕೆ ಕೊಡ್ಕೊಂಡೆ ಕಡೆ ಮುನಿ ಚೆನ್ನಾಗಿತ್ತು. ಯಾವುದು ಅಂತ ಹುಡ್ಕಾಡ್ತಿದ್ದ, ಅದಕ್ಕೆ ಬಂದು ಕೊಟ್ಟೆ ಟೋನರ್ ಇದು ತಗೋ ಅಂತ. ನಮ್ಮ ಮಿರರು ನೋಡಿ ಒರೆಸ್ಬೇಕು. ಫ್ರೆಂಡ್ಸ್, ನಮ್ಮ ಡ್ರೆಸ್ ಹೀಗಿದೆ, ಕಾಟನ್ ಡ್ರೆಸ್. ಸುಮ್ಮನೆ ಕಳಿಸ್ದೆ, ಯಾಕೆ ಹೇಳ್ಬಾರ್ದಾ? ಸುಮ್ಮನೆ ಹೇಳ್ದೆ ಅಪ್ಪ. ಜೊತೆಗಿದ್ದಾಗ ಹೊಗಳಬಾರ್ದು, ಪ್ರೀತಿನ ಎಕ್ಸ್ಪ್ರೆಸ್ ಮಾಡಬಾರ್ದು ಫ್ರೆಂಡ್ಸ್. ನನ್ನ ಅದು ಓಕೆ. ಇವಾಗ ಆಯಿತು, ಹೊರಡೋಣ ಫ್ರೆಂಡ್ಸ್. ಈಗ ಟಾಟಾ ಬಾಯ್ ಬಾಯ್, ಮತ್ತೆ ಸಿಗ್ತೀವಿ ಫ್ರೆಂಡ್ಸ್. ನಾವು ನೋಡಿ ಇದೊಂದು ಬ್ಯಾಗು ಇದು ಯಾಕೆ ಅಂತಂದರೆ ಅಲ್ಲಿ ವಿಡಿಯೋ ಅನ್ನಲ್ಲ, ಅದಕ್ಕೆ ಡ್ರೆಸ್ ಚೇಂಜ್ ಅದು ಒಂದು ಸ್ವಿಮ್ಮಿಂಗ್ ಇದರಲ್ಲಿ ಒಗ್ದಿಲ್ವಂತೆ. ಇದು ಆ್ಯಕ್ಚುಲಿ ಬಾಳೆಹಣ್ಣು ನಮ್ಮ ಅಣ್ಣ ತೋಟದಿಂದ ತಂದು ಕೊಟ್ಟಿದ್ದ. ಬಟ್ ಹಂಗೆ ಕಾರಲ್ಲಿ ಹೋಗ್ತಾ ತಿನ್ಕೊಂಡು ಹೋಗೋಣ ಅಂತ, ಯಾಕಂದರೆ ಫುಲ್ಲು ಮಾಗೋಗಿದೆ, ಹಣ್ಣಾಗ್ಬಿಟ್ಟಿದೆ. ಸೊ ವೇಸ್ಟ್ ಆಗಬಾರ್ದು ಅಂತ ಕಾರಲ್ಲಿ ಈಗ ಕುತ್ಕೊಂಡು ತಿನ್ಕೊಂಡು ಹೋಗೋದು. ಮೇಕಪ್ ಕಿಟ್ಟು ಇದು ಬೇಕಾಗ್ಬೋದೇನೋ, ಅದಕ್ಕೆ ಎತ್ಕೊಂಡು ಹೋಗ್ತಾ ಇದ್ದೀನಿ. ನಡಿ, ಲೈಟನ್ನು ಆಫ್ ಮಾಡಿ. ಚಳಿ ತಂಡಿ.
ಇವಕ್ಕೆ ನಮ್ಮದು ಲಾಸ್ಟ್ ಸುಮ್ಮನೆ ಆ್ಯಕ್ಚುಲಿ ನಾವು ಲಾಸ್ಟಲ್ಲಿ ಇದಕ್ಕೆ ಅಂತಲೇ ಚಿಕನ್ ತಂದು ಹಾಕ್ತೀವಿ ಫ್ರೆಂಡ್ಸ್. ಅಂದರೆ ಇದಕ್ಕೆ ಬೋನ್ ಪೀಸ್ ಎಲ್ಲ ಬರುತ್ತೆ, ಬ್ರೆಸ್ಟದೆಲ್ಲ ತೆಗೆದಿರ್ತೀವಿ, ಬರೀ ಬೋನ್ ಸಿಗುತ್ತಲ್ಲ ನೈಟ್ ಇದಕ್ಕೆ ಅಂತ ತಂದು ಹಾಕ್ತೀವಿ. ಅದು ಬಂದಿದ್ದ ತಕ್ಷಣ ಎಷ್ಟು ಚೆನ್ನಾಗಿ ಓಡಿ ಬರುತ್ತೆ ಗೊತ್ತಾ. ಬಾರೆ ಮುಟ್ಟಬೇಡ, ಕೈ ತೊಳೆಯೋಕೆ ಆಯಿತು. ಹೊಡಿತೀನಿ ಹಿಂಗೆ. ನಮ್ಮದು ಬಂಗಾರ ಬರ್ತಿದೆ ನೋಡಿ ಫ್ರೆಂಡ್ಸ್, ನಮ್ಮದು ಮುದ್ದು ಬಂಗಾರನೇ ಇದು. ಸುಮ್ಮನಿರಲಿ ಪ್ಲೀಸ್. ನೀನು ಕಾರ್ ತಗೋತಿಯಲ್ಲ ಆಗ ಎಂಟ್ರೊಂದು ಸಮಯ ಒಳ್ಳೇದು ಮಾಡಪ್ಪ. ಯಾಕಂದ್ರೆ ಓಕೆ ಮೇಡಮ್ ಗೊತ್ತಾ ಫ್ರೆಂಡ್ಸ್, ಫುಲ್ಲು ಚಳಿ, ಕಾರು ಫುಲ್ಲು ಕೋಲ್ಡ್ ಆಗ್ಬಿಟ್ಟೈತೆ. ಕಾರ್ಗೆ ಆ್ಯಕ್ಚುಲಿ AC ಹಾಕೋದೇ ಬೇಡ, ಚಳಿ ಇವ್ರಿಗೆ ಅಕ್ಷಿ ಬಂತು. ನಂಗೊಂದು 5 ನಿಮಿಷ ಹಂಗೆ ಕೋಲ್ಡ್ ಆಗ್ಬಿಡುತ್ತೆ, ಮತ್ತೆ ಸರಿ ಹೋಗ್ಬಿಡುತ್ತೆ. ಏನಕ್ಕೆ ಬಂದಿದ್ದೀವಿ ಇಲ್ಲಿಗೆ ಈಗ ಫ್ರೆಂಡ್ಸ್? ಹೋದ್ಸಲ ಹೋಗ್ತಾ ಇದ್ದೀವಿ, ಇಡ್ಲಿ ತಿನ್ಕೊಂಡಿದ್ದೀವಿ, ಚೆನ್ನಾಗಿತ್ತು ಟೇಸ್ಟು. ಸೊ ಇವ್ರು ಇದ್ದಾರಲ್ಲ ತೋರಿಸಿ, ಈ ಮಹಾನ್ ಭಾವ ಕಾರ್ ಹಚ್ಚಿದ ತಕ್ಷಣ ಊಟ ಅಂತಾನೆ. ರೆಗ್ಯುಲರ್ 7:45 8 ಗಂಟೆಗೆಲ್ಲ ಟಿಫನ್ ಮಾಡ್ತಾರಲ್ಲ, ಸೊ ಟಿಫನ್ ಮಾಡಿಕೊಂಡು ಟ್ರೈನ್ ಹೋಗ್ತಾ ಇದೆ ಫ್ರೆಂಡ್ಸ್. ಏನ ಫ್ರೆಂಡ್ಸ್, ಅಲ್ಲಿ ಇಡ್ಲಿನ ದನ ಥರ ತಿಂದ, ಇಲ್ಲಿ ನೋಡಿ ಹೆಗಣ ಥರ ಇನ್ನೂ ತಿಂತವನೆ. ತಿಂಡಿ ಆಯ್ತು ಫ್ರೆಂಡ್ಸ್. ಈಗ ಕಾಫಿ ಬಂದಿದ್ದೀವಿ. ಅವಾಗ ಕೆಲ್ಸಕ್ಕೆ ಬೇಕು ಅಂತ ಇದ್ದವರು ನೀನು ಯಾವಾಗಪ್ಪ ಬಿಟ್ಟೈತೆ ಕೆಲಸ ತೊಗೊಂಡು ಇವನಿನ್ನೂ ತಿಂತಾನೆ ಫ್ರೆಂಡ್ಸ್. ನಾವು ಅದಕ್ಕೆ ಬಿಟ್ಟು ಹೋಗ್ತಾ ಇದ್ದೀವಿ, ಇಲ್ಲೇ ಕೆಲಸ ಮಾಡ್ಕೊಂಡಿರು ಅಂತ. ಇವರು ನಮ್ಮ ಮುಂದೆ ಬರ್ತಾವ್ರೆ. ಈಗ ದೇವಸ್ಥಾನಕ್ಕೆ ಬಂದ್ವಿ. ಫ್ರೆಂಡ್ಸ್, ಅವರು ಕಾರ್ ಪಾರ್ಕಿಂಗ್ ಹೋದ್ರು. ನಾವು ಈಗ ತಡೆ ಸಾಮಾನು ತೊಗೊಂಡು ಹೋಗ್ತಾ ಇದ್ವಿ. ಬೇಡ ನಾನೇ ಇಟ್ಕೊತೀನಿ, ಇಲ್ಲಿ ಹೊಡೆದೋಗ್ಬಿಡುತ್ತೆ, ಮೊಟ್ಟೆ ಮಡಿಕೆ ಎಲ್ಲ ಇರುತ್ತಲ್ಲ. ಸೊ ನಾವೀಗ ಕಡೆ ಓಡಿಸಿ ಪೂಜೆ ಮಾಡಿಸಿ ದೇವಸ್ಥಾನದ ದರ್ಶನ ಮುಗಿಸಿ ನಿಮಗೆ ಸಿಗ್ತೀವಿ. ಇವಾಗ ದೇವಸ್ಥಾನದ ದರ್ಶನ ಮುಗಿಸ್ಕೊಂಡು ಹೊರಟಿದ್ದೀವಿ. ಫುಲ್ಲು ಕ್ರೌಡ್ ಇತ್ತು ಅಮ್ಮ, ನಿನಗೆ ಅಲ್ಲೇ ಪ್ರೆಸ್ ಮಾಡ್ಬೋದಲ್ಲ ಸ್ಟೇರಿಂಗಲ್ಲೇ ತಾನೇ. ಈಗ ದರ್ಶನ ಮುಗಿಸ್ಕೊಂಡ್ವಿ. ಈಗ ಮೈಸೂರಿಗೆ ಹೋಗ್ತಾ ಇದ್ದೀವಿ. ಹಾಗೆ ಹೋಗ್ತಾ ಏನಾದರೂ ಯಾವುದಾದ್ರೂ ಒಂದು ಪ್ಲೇಸ್ ಸಿಕ್ಕಿದ್ರೆ ಇಲ್ಲೊಂದು ರೀಲ್ ಮಾಡ್ಕೊತೀವಿ. ಒಂದಷ್ಟು ರೀಲ್ಗಳನ್ನ ಸೇವ್ ಮಾಡ್ಕೊಂಡಿದ್ದೀವಿ. ಬಿಕಾಸ್ ನಾವು ಡೈಲಿ ಮಾಡೋಕ್ಕಾಗಲ್ಲ. ಹಿಂಗೆ ಏನಾದ್ರು ಹೊರಗಡೆ ಬಂದಾಗ ಕಂಟಿನ್ಯೂಸ್ ಆಗಿ ಒಂದು ರೀಲ್ಗಳು 4-5 ರೀಲ್ ಮಾಡ್ಕೊಂಡು ಡೈಲಿ ಒಂದೊಂದು ರೀಲ್ನ ಅಪ್ಲೋಡ್ ಮಾಡೋದು. ಹಂಗಾಗಿದೆ ನಮ್ಮ ಪರಿಸ್ಥಿತಿ. ಡೈಲಿ ರೀಲ್ ಮಾಡೋಷ್ಟು ಈಗ ಪುರ್ಸೋತಿಲ್ಲ. ಸೊ ನೋಡುವ. ಅಷ್ಟು ಬೈದಿದ್ದೀನಿ, ಉಗ್ದಿದ್ದೀನಿ. ಮನೇಲಿ ಬಂದರು, ಮನೇಲಿದ್ರು ಅಷ್ಟೇ ಮಲ್ಗೋದು. ಏನು ಮಾಡ್ಬೇಕಿಲ್ಲ, ಮುಚ್ಚೆ ಬಾಯಿನ. ಎಲ್ಲಿ ಬಂದರೂ ಮಲ್ಕೋ. ಫ್ರೆಂಡ್ಸ್, ನಾವು ಹಂಗೆ ಹೋಗ್ತಾ ಇದ್ದೀವಿ. ಯಾವುದು ಕೆರೆ ತಣ್ಣೂರು ಅಂತ ಪ್ಲೇಸಿಗೆ ಬಂದಿದ್ದೀವಿ. ಇಲ್ಲೇನೋ ಕೆರೆ ದೊಡ್ಡದಾಗಿದೆಯಂತೆ. ಆ್ಯಕ್ಚುಲಿ ಬಿಫೋರ್ ಒಂದು ಟೈಮ್ ಇಲ್ಲಿ ಬಂದಿದ್ದೀವಿ ಅಂತ, ಬಟ್ ಸುಮಾರು ದಿನದ ಹಿಂದೆ. ಈಗ ಫುಲ್ಲು ಗ್ರೋತ್ ಆಗಿದೆ, ಅಂದರೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ನೋಡುವ ಹೇಗಿದೆ ಅಂತ. ಸುತ್ತ ಒಂದು ರೌಂಡ್ ಹಾಕ್ಕೊಡ್ತೀನಿ ನೋಡಿ. ಬೆಟ್ಟ ಚೆನ್ನಾಗಿದೆ.
ಹತ್ಕೊಂಡು ಹೋಗ್ಬೋದಾ? ಫ್ರೆಂಡ್ಸ್ ನೋಡಿ, ಇದೆ ತಣ್ಣೂರು ಕೆರೆ ಅಂತ. ನನಗಂತೂ ಬಿಸಿಲಲ್ಲಿ ಕ್ಯಾಮ್ರಾ ಕಾಣಿಸ್ತಿಲ್ಲ, ಬಟ್ ವಿಡಿಯೋ ಮಾಡ್ಕೊತಾ ಇದ್ದೀನಿ. ದೊಡ್ಡದಾಗಿದೆ ಒಟ್ಟಿನಲ್ಲಿ, ಬಟ್ ಇಲ್ಲಿ ಒಳಗಡೆ ಬಿಡಲ್ಲ ನೋಡಿ. ಈಗಿದೆ ನೋಡುವ, ಇಲ್ಲೊಂದು ರೀಲ್ ಮಾಡಿ ಮತ್ತೆ ನಿಮಗೆ ಸಿಗ್ತೀನಿ. ಫ್ರೆಂಡ್ಸ್ ಏನು ಗೊತ್ತಾ, ಬೆಳಗ್ಗೆ ಎಲ್ಲ ಫುಲ್ಲು ಚಳಿ, ಈಗ ಫುಲ್ಲು ಕಣ್ಣೇ ಬಿಡೋಕ್ಕಾಗ್ತಲ್ಲ, ಅಷ್ಟು ಬಿಸಿಲಿದೆ ಇಲ್ಲಿ. ಮೈಸೂರು ಹೋಗ್ತಾ 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 ಸಖತ್ ಬಿಸಿಲಿದೆ. ನಮ್ಮ ಬೆಂಗಳೂರಲ್ಲೂ ಇದೆ, ಇಷ್ಟೇ ಬಿಸಿಲಿದೆಯಾ? ಇಲ್ಲ ತಾನೇ? ಹಾಂ, ನನಗೆ ಗೊತ್ತೇ ಆಗಲ್ಲ. ನಾನು ಆಫೀಸ್ ಒಳಗಡೆ ಕೂತಿರ್ತೀನಿ, ಬಿಸಿಲು ಚಳಿ ಆಗ್ತಿತ್ತು. ಆಫೀಸಲ್ಲಿ ಕೂತಿದ್ರು ಚಳಿ ಆಗುತ್ತೆ, ಬಟ್ ಬಿಸಿಲಂತೂ ಗೊತ್ತೇ ಆಗಲ್ಲ. ಫುಲ್ಲು ಬಿಸಿಲಿದೆ. ಆ ಬಿಸಿಲಿಗೆ ತಲೆನೋಯ್ತಾಯಿತ್ತು ನನಗೆ. ನಮ್ಮದೊಂದು ಪ್ಲ್ಯಾನ್ ಕ್ಯಾನ್ಸಲ್ ಆಗೋ ಮೂಮೆಂಟ್ ಇದೆ, ಗೊತ್ತಿಲ್ಲ ಏನಾಗುತ್ತೆ ಅಂತ. ಇವರು ಬೇರೆ ಹೊಟ್ಟೆ ಹಸಿತಾ ಇದೆಯಂತೆ. ಎಲ್ಲೋ ನಿನ್ನ ಮುಖ ತೋರಿಸು, ತಿನ್ನೋದಕ್ಕೆ ಬಂದಿದ್ದಾರೆ ಇವರು. ಹ್ಞೂ, ಚಿಕನ್ ಬೇಕಂತೆ ಫ್ರೆಂಡ್ಸ್, ಚಿಕನ್. ನಮಗೆ ಅದೇನೋ ಹೊಟ್ಟೆ ಹಸಿತಾ ಇಲ್ಲ ಬಿಸಿಲಿಗೆ ಅಥವಾ ಏನಕ್ಕೋ ಗೊತ್ತಿಲ್ಲ. ಬೆಳಗ್ಗೆನೂ ಇವನ್ ಫೋರ್ಸಬಲ್ಲಿಗೆ ತಿಂದಿದ್ದು, ಈಗಲೂ ಅಷ್ಟೇ. ಈಗ ಇವನ್ ಫೋರ್ಸಬಲ್ಲಿಗೆ ತಿನ್ನಬೇಕು, ಹೊಟ್ಟೆ ಹಸಿತಾನೇ ಇಲ್ಲ. ಈಗ ಒಂದು ಕಡೆ ನಿಲ್ಸಿದ್ಮೇಲೆ ಎಲ್ಲರೂ ತಿನ್ನಬೇಕು, ಹೊಟ್ಟೆ ಹಸಿಯೋವರೆಗೂ ವೆಯ್ಟ್ ಮಾಡೋಕ್ಕಾಗಲ್ಲ. ಈಗ ಇವನು ಹೊಟ್ಟೆ ಹಸಿ ಅಂತೆ, ಅದು ಏನು ವೆಜ್ ಬೇಡವಂತೆ, ನಾನ್ ವೆಜ್ಜೇ ಬೇಕಂತೆ. ಹೀಗೆ ತೇಜು ಮೆಸ್ ಮಿಲ್ಟ್ರಿ ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ಇವಾಗ ನಾವು ಊಟ ಮುಗಿಸ್ಕೊಂಡು ಇಸ್ಕಂದ ಲೇಸ್ಕತ್ತು ಊಟ ಮುಗಿಸ್ಕೊಂಡು ಹೋಗ್ತಾ ಇದ್ವಿ. ನಿಮ್ಮ ಬೀಡ ಕೊಡ್ತೀನಮ್ಮ, ಹೇಗಿದೆ ಊಟ ಅಂತ. ಹೇಗಿತ್ತ ಊಟ? ಫ್ರೆಂಡ್ಸ್, ನನಗೆ ಏನು ಗೊತ್ತಾ, ನಾನು ಮಾಡೋ ಅಡುಗೆ ನನಗೆ ಇಷ್ಟ. ನಾನೇ ಪರವಾಗಿಲ್ಲ, ಬಿರಿಯಾನಿ, ಟೊಮೊಟೊ ಬಾತ್, ಪಲಾವ್ ಸಕ್ಕದ. ಹೆಂಗೆ ಮಾಡ್ತೀನೋ ಹಾಂ, ಹೇಳು ನಿಜ ಹೇಳು. ನಂಗೆ ಅದೇನು ನಮ್ಮ ಮನೆ ಊಟನೇ ನನಗೆ ಇಷ್ಟ. ನಂಗೆ ಓಟು ಪಟ್ಟದಲ್ಲ ಇಷ್ಟ. ಹೋದ್ಸಲ ಹನುಮಂತು ಪಲಾವ್ ಹೋದ್ವಿ, ಎಲ್ಲರೂ ಏನು ಫುಲ್ಲು. ನಾನು ಇರೋ ಒಪಿನಿಯನ್ ನಾವು ಹೇಳ್ತಾ ಇದ್ದೀವಪ್ಪ. ಅದೇ ಜಾಸ್ತಿ ಕ್ವಾಂಟಿಟಿ ಕೊಟ್ಟರಲ್ಲ, ಅದಕ್ಕೆ ಅವ್ರಿಗೆ ಇಷ್ಟ. ನಾನು ಏನು ಹೇಳಿದ್ದು ಅಲ್ಲಿ ಎಲ್ಲರೂ ಅಂತಾರೆ, ಈಗ ಅಂದಿದ್ದು ಅಲ್ಲ. ಆದರೆ ವೀಡಿಯೋದಲ್ಲಿ ಹೆಂಗೆ ಬರುತ್ತೆ, ಸೂಪರಾಗಿತ್ತು. ನಿಮ್ಮಮ್ಮ ಹಂಗಲ್ಲ ನಾನು ಹಂಗಲ್ಲ ಹೇಳಿದ್ದು, ಅಂದರೆ ಎಲ್ಲರೂ ಹೆಂಗೆ ಹೇಳ್ತಾರೆ ಹಿಂಗೆ ಅಂದಿದ್ದು. ಅವ್ರು ಎಲ್ಲರೂ ಹೇಳ್ತಾರೆ ಸೂಪರಾಗಿತ್ತು ಅಂದರೆ, ಬಟ್ ನನಗೂ ಇಷ್ಟ ಆಗಿಲ್ಲ. ಬಿಡೋ ಬಿಡೋದಿಲ್ಲ. ಆಗ ನಮ್ಮ ಊಟ ಕಂಪ್ಲೀಟ್ ಆಯಿತು ಅಂತ ಅಲ್ಲಮ್ಮ. ಈಗ ನೆಕ್ಸ್ಟ್ ಪಯಣ ಎಲ್ಲಿಗೆ ಅಂತ ಗೊತ್ತಿಲ್ಲ. ಕಾರಲ್ಲಿ ಹತ್ಮೇಲೆ ಗೊತ್ತಾಗುತ್ತೆ. ಇವ್ರಿಗೆ ಅಲ್ಲೂ ಜುಮ್ ಜುಮ್ ಅಂತಿದೆ ಅಂತೆ. ಏನು ಹೇಳ್ಬೇಕು ಗೊತ್ತಾ ಇವಾಗ? ಜುಮ್ ಜುಮ್ ಮಾಯಾ, ಜುಮ್ ಜುಮ್ ಮಾಯಾ, ಬೀಡ ತಿಂದರೆ ಅಲ್ಲೂ ಗೊತ್ತಾ. ಗೋಯಾ 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 ಗೋಯಾ. ಆಯ್ತಪ್ಪ, ನಿಮ್ಮ ಲ್ಯಾಂಗ್ವೇಜ್ ಗೋಯಾ ಗೋಯಾ. ಸರಿ ಫ್ರೆಂಡ್ಸ್, ತಿಂದಾದ್ಮೇಲೆ ಸಿಗ್ತೀನಿ, ಬಾಯ್. ನಾವು ಆವಾಗ ಮೈಸೂರಲ್ಲಿ ಇದ್ವಲ್ಲ, ಆಗ ನಮ್ಮಮ್ಮ ಮಟನ್ ಸಾಂಬಾರು ಪೌಡ್ರೆಲ್ಲ ಇಲ್ಲೇ ತೊಗೋತಾ ಇದ್ದಿದ್ದು. ಸೊ ಇವಾಗ ಮೈಸೂರಿಗೆ ಬಂದ್ವಲ್ಲ, ಇಲ್ಲ ಅದಕ್ಕೆ ಮತ್ತೆ ಇವಾಗ ತೊಗೋತಿದ್ದಾರೆ. ಹಾಯ್ ಮಾಡಿ ಆಂಟಿ. ಮೇಡಮ್ ಜಿ, ಸಾಂಬಾರು ಪೌಡರ್ ಮಟನ್ ಸಾರು ಪೌಡರ್ ಸಕ್ಕತ್ತಾಗಿರುತ್ತೆ. ಸೊ ಅದಕ್ಕೆ ಇಲ್ಲಿ ತೊಗೊಳಕ್ಕೆ ಬಂದೆ. ಅಲ್ಲೇ ಲೈವಲ್ಲೇ ಈಗ ನಮ್ಮ ಮಗನ ಹೇಳಿದ ಒಂಬ ಸೇರ್ಬಿಟ್ಟೈತೆ, ಏನು ನೋಡ್ತಾರ ಅದಕ್ಕೆ ಅಂತ ಅಂದ್ಬಿಟ್ಟೆ. ಮಗಂಗೆ ತಿನ್ನಕ್ಕೆ ಏನೇನು ಬೇಕು ಒಂದೊಂದು 2 ಗಿಡ ಹಾಕೋಣ. ದಾಳಿಂಬೆ, ಸೀಬೆಕಾಯಿ, ಅಂಜೂರದ ಗಿಡ, ಸಪೋಟ. ಬಿಟ್ಟರೆ ಎಲ್ಲ ವಿಡಿಯೋನು ಕಂಟೆಂಟ್ ಮಾಡಿ ವಿಡಿಯೋ ಅದೇ ಕಂಟೆಂಟು. ನಮ್ಮ ವಿಡಿಯೋ ಮಾಡೋದಕ್ಕೆ ಎತ್ನ ತೊಗೊಬರ್ತಿದ್ದಾರೆ. ಆಂಟಿ ನೋಡಿ ಅಲ್ಲಿ ಆಂಟಿ ವಾಟರ್ ಬಾಟಲ್ ಇಟ್ಕೊಂಡ್ಬರ್ತಾರೆ. ಹಾಂ, ಒಂದು ವಿಡಿಯೋ ಮಾಡೋಕ್ಕೆ. ಯಾವ ವಿಡಿಯೋ ಗೊತ್ತಿಲ್ಲ. ಇವ್ರ ತಂಗಿ, ಅವ್ರ ನಮ್ಮ ಅಣ್ಣ, ತಮ್ಮ ಅಕ್ಕಿ. ಮತ್ತೆ ಸುಮ್ಮನೆ ಅದೇ ಕಡೆ ಟೈಮ್ ಆಗದೆ.
ಹಾಯ್ ಫ್ರೆಂಡ್ಸ್, ನೋಡಿ ರೆಡಿ ಆಗ್ತಾ ಇದ್ದಾರೆ. ವಿಡಿಯೋಗೆ ಫ್ರೆಂಡ್ಸ್ ಟೈಮ್ ಆಗೋಗಿದೆ, ಕತ್ಲೆ ಆಗ್ಬಿಟ್ಟಿದೆ, ಲೈಟ್ ಹೋಗ್ಬಿಡುತ್ತೆ ಬೇಗ 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 ಅಂತ. ನೋಡೋಣ, ನೀವು ಗೆಸ್ ಮಾಡಿ. ಈ ಜಡೆ ಆಮೇಲೆ ಏನಂತಾರೆ, ಎಳೆ ಜಡೆ ಹಾಕೋತಾ ಇದ್ದೀನಿ, ಯಾವ ಸಾಂಗಿಗೆ ನಾವು ರೀಲ್ ಮಾಡ್ತಾ ಇದ್ದೀವಿ ಅಂತ. ಓಕೆ, ನಾವು ರೀಲ್ ಮಾಡಿದ್ಮೇಲೆ ಸಿಗ್ತೀವಿ ಫ್ರೆಂಡ್ಸ್. ಇವಾಗ ಬಿಸಿ ಆಗಿದ್ದೀವಿ. ಓಕೆ, ಬಾಯ್ 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 ಫ್ರೆಂಡ್ಸ್. ನೋಡಿ ಹಿಂಗೆ ರೆಡಿ ಆಗಿದ್ದೀವಿ. ಜಡೆ ಚೆನ್ನಾಗಿ ಬಂದಿದೆಯೋ ಗೊತ್ತಿಲ್ಲ, ನಾನೇ ಹಾಕೊಂಡಿರೋದು. ನೋಡಿ ಇವರೆಲ್ಲ ಪಾಪ ಗಾಡಿ ಕಟ್ತಾರೆ, ಅದಕ್ಕೆ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದು. ನೋಡಿ, ಒಂದು ರೀಲ್ ಮಾಡೋದಕ್ಕೆ ನಾವು ಎಷ್ಟು ಕಷ್ಟಪಡಬೇಕು, ಸಿಂಪಲ್ ಅಲ್ಲ ಅದು. ಹಾಂ ಕೂತಿದ್ದೀವಿ. ಕಾಣ್ತಿದ್ದೆ. ನಾನು ಎಷ್ಟು ಹೆದರ್ಕೋತಾ ಇದ್ದೆ, ಇವರು ಆರಾಮಾಗಿ ಬರ್ತಾವ್ರೆ. ನನಗಲ್ಲಿ ಸಖತ್ ಭಯ ಆಗೋಗಿತ್ತು. ನಿಂಗೊಂದು ವಿಡಿಯೋ ಮಾಡ್ಕೊಡ್ತೀನಿ ಬಿಡು ಪ್ರಫುಲ್. ಅಲ್ಲ, ನೀನು ಇನ್ನೊಂದ್ಸಲ ಬರಂಗೆ. ಇಷ್ಟು ನಮ್ಮ ಆಚಕ್ಕಿಲ್ಲ, ಇಷ್ಟೇ. ಒಂದು ನಿಮಿಷ, ನಮ್ಮ ಅಪ್ಪನ ಫೋನ್ ಆನ್ ಹೋಗ್ಬೇಕು. ನಿಮಿಷ 7:03 ಆಂಟಿ ಬೇರೆ ಅಡುಗೆ ಮಾಡ್ತೀವಿ, ತಿನ್ಕೊಂಡೋಗಿ ಅಂತಾರೆ. ನಂಗೆ ಹೊಟ್ಟೆ ಹಸಿತಾ ಇಲ್ಲ ಪಾಪ. ಅವ್ರು ಇವಾಗೂ ಕಷ್ಟ, ಅವ್ರಿಗೆ ಇವಾಗ ಪಾಪ ಮಾಡ್ತಾರೆ. ಆಂಟಿ ಬೇಡ, ಸುಮ್ಮನೆ ಆಂಟಿ, ಇನ್ನೊಂದ್ಸಲ ಹೋಗಿ ಬರೋಣ. ಹಂಗೇನಿಲ್ಲ, ಮಾಡಿಕೊಟ್ಬಿಟ್ಟೆ ಊಟ ಮಾಡ್ತಾ ಹೋಗಿ. ಹಾಂ, ಗೊತ್ತಿಲ್ಲ ಫ್ರೆಂಡ್ಸ್ ಏನಾಗುತ್ತೆ. ಅಂಕಲ್ ಬನ್ನಿ, ಅಂಕಲ್ ಖಂಡಿತ ಬರ್ತೀನಿ. ಆಯ್ಯನಿ ಅಂಕಲ್ ಆಗುತ್ತೆ, ಬನ್ನಿ. ಆಗೋ ಕಾಲ ಆಗುತ್ತೆ. ಇವಾಗ ಇಷ್ಟು ದಿನ ನಮ್ಗೆ ಗೊತ್ತಿರಲಿಲ್ಲ, ಇವಾಗ ಏನೋ ಒಂದು ಮಾಡೋಣ. ಬರೋದು ಅಂಕಲ್. ಆಯ್ತು ಮಾಡಿ. ಚಲೋ ನೆಕ್ಸ್ಟ್ ಸೆಗ್ಮೆಂಟ್ಗೆ ಹೋಗೋಣ. ನೆಕ್ಸ್ಟು ಅವ್ರ ಮದುವೆಗೆ ಬರ್ಬೇಕಷ್ಟೆ. ನಿಮ್ಗಿಂತ ಜಾಸ್ತಿ ಕಾಣಿಸ್ತಾಳೆ. ನೋಡಿ, ಇನ್ನೊಂದು 2 ವರ್ಷ ಅವಳ ಮದುವೆ. ಈಗ ಅವತ್ತು ಬಂದಾಗ ಎಷ್ಟು ಕಾಣಿಸ್ತಿದ್ರು, ಮೊದಲು ಬಂದಾಗ 4 ಜನ ಬಂದಿದ್ರು ಅಲ್ವಾ? ಮೊದಲು ಬಂದಾಗ ಇಷ್ಟು ಕಾಣಿಸ್ತಾನೆ ಇರಲಿಲ್ಲ. ಇವಾಗ ದಪ್ಪನೂ ಆಗೋಳೆ, ಉದ್ದನೂ ಉದ್ದನೂ ಎಷ್ಟನೇ ಕೆಲಸ ಹೋಗ್ತಾಳೆ ಈಗ? ನಡ್ಕೊಂಡು ಹೋದ. ನೋಡಿ, ನಾವು ವಿಡಿಯೋ ಮಾಡೋದಕ್ಕೆ ಪಾಪ ತೋಟದಲ್ಲಿ ನಾವು ವಿಡಿಯೋ ಮಾಡಿದ್ದು. ಮನೆಯಿಂದ ಇದೇನೋ ದನನ ಹಿಡ್ಕೊಂಡು ಬಂದಿದ್ದು, ಎತ್ತುನ. ಈಗ ಮತ್ತೆ ಮನೆಗೆ ಕರ್ಕೊಂಡೋಯ್ತವ್ರೆ. ಅದರಲ್ಲಿ ಲ್ಯಾಂಬರ್ಗಿನಿ ಓಡಿಸ್ಬೋದೇನೋ. ಇದು ಕಷ್ಟ ಆ್ಯಕ್ಚುಲಿ. ಅದನ್ನೇ ಕಷ್ಟ, ಅದು ಈಸಿ, ಇದು ಕಷ್ಟ. ಬಡಿಬಾರ್ದಂತ ನಿಮ್ಮ ಹೊಟ್ಟೆ ಹೊರ್ಕೊಂಬಿಟ್ಟ. ನಾನು ಬಿದ್ದರೆ ಬರೇ ನೋಡಿ. ಹೌದು, ಹೆಂಗ್ ಗೊತ್ತಾಯ್ತು? ಬಿದ್ದಿಲ್ಲ ಮೈ ಮೇಲೆ ಬರೇ. ಬರ್ಬೇಕಾದ್ರೆ ಅದನ್ನೇ ಹೇಳೋನೆ, ಹೊಡಿಬೇಡ ಹಂಗೆ ಬಾ ಅಂತ ಅಂದ್ಬಿಟ್ಟೆ. ಯಾಕೆ ಅಷ್ಟೊಂದು ಹೊಡೆದ್ಬಿಡಿ ಅದಕ್ಕೆ? ಬರ್ಬೇಕಾದ್ರೆ ಹುಷಾರ್ ಆಡ್ಬಿಡ್ಲಿಲ್ಲ, ಅಷ್ಟು ದೂರ ಮನೇಲೇ ಇತ್ತಲ್ಲ. ಈಗ ಹೊಡಾಯ್ತದ 20 ನಿಮಿಷದಲ್ಲೇ ಇರ್ತದೆ ಅಲ್ಲಿ. ಅದು ಗೊತ್ತಾಯ್ತದ ಮನೆ. ಈಗ ನೋಡಿ ಹೆಂಗೆ ಕಾಲ ಆಗ್ತಿರೋದು ಫ್ರೆಂಡ್ಸ್. ಇವಾಗ ಟೈಮು 9:30 ಆಗಿದೆ. ಇವಾಗ ನಾವು ಮೈಸೂರಿಂದ ಹೊರಟಿದ್ವಿ. ಅವ ಆಂಟಿ ಬಿಡಲೇ ಇಲ್ಲ ಊಟ ಮಾಡೋವರೆಗೂ. ಅವರು ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ನಂದು ಫೋನ್ ತುಂಬ ಪ್ರಾಬ್ಲಮ್ ಆಗುತ್ತೆ. ಏನು ಅಂದರೆ ಸ್ಟೋರೇಜ್ ಜಾಸ್ತಿ ಅಂತ ತೋರಿಸುತ್ತೆ ಒಂದೊಂದ್ಸಲ. ಅದಾದಮೇಲೆ ಬ್ಯಾಟ್ರಿ ಲೋ ಅಂತ ತೋರಿಸುತ್ತೆ. ಒಂಥರ ಬ್ಯಾಟ್ರಿ ನಿಲ್ಲೋದೇ ಇಲ್ಲ. ಯಾಕೆ ಅಂದರೆ ಗೊತ್ತು ನಿಮಗೆ, ಒಂದು ವೀಡಿಯೋದಲ್ಲಿ ಹೇಳಿದ್ದೀನಿ, ಒಂದು 6-7 ವರ್ಷದ ಫೋನು. ಬಟ್ ಸಕ್ಕತ್ತಾಗಿದೆ. ಬಟ್ ಪ್ರಾಬ್ಲಮ್ ಇರೋದು ಇದ್ರದ್ದು ಕ್ಯಾಮ್ರಾ ಕ್ಲಾರಿಟಿ ಚೆನ್ನಾಗಿ ಬರುತ್ತಿದೆ ಆ್ಯಕ್ಚುಲಿ. ಅದಕ್ಕೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇವಾಗ ಹೊರಟಿದ್ದೀವಿ. ಮ್ಯಾಕ್ಸಿಮಮ್ ನಾವು ಒಂದು 12ಗೆ ಬ್ಯಾಂಗ್ಳೂರು ರೀಚ್ ಆಗ್ತೀವಿ ಅನಿಸುತ್ತೆ. ಮತ್ತು ಫುಲ್ಲು ಟಯರ್ಡ್ ಆಗಿದೆ. ನಾವೇನು ಕೆಲಸ ಮಾಡಿಲ್ಲ, ಬರೀ ಮೂಕಟ್ಟಮ್ಮ ಟೆಂಪಲ್ಗೆ ಹೋದ್ವಿ, ಇಲ್ಲಿ ಬಂದ್ವಿ, ಇಲ್ಲಿ ವೀಡಿಯೋ ಮಾಡಿದ್ವಿ. ಹಿಂಗೆ ಏನೇನೋ ಆಯಿತು. ಮೇನು ಎಲ್ಲ ಕಡೆ ತಿನ್ನೋದೇ ಆಯ್ತು. ನನ್ನಂತೂ ಹೊಟ್ಟೆ ಹೇಗಾಗಿದೆ ಅಂದರೆ ಎಮ್ಮೆ ಭಾಳ ಥರ ಆಗಿದೆ. ಬೆಳಗ್ಗೆ ಆ್ಯಕ್ಚುಲಿ ಹೊಟ್ಟೆ ಹಸಿಲಿಲ್ಲ, ತಿಂದೆ. ಮಧ್ಯಾಹ್ನನೂ ಹೊಟ್ಟೆ ಹಸಿವಾಗಲಿಲ್ಲ, ತಿಂದೆ. ಮತ್ತು ಇವಾಗ ಆಂಟಿ ಬಿಡ್ತಾನೆ ಇಲ್ಲ. ಅದಕ್ಕೂ ಮುಂಚೆ ಟೀ ಕೊಟ್ಟರು. ಇಲ್ಲ ಕುಡಿಲೇಬೇಕು ಅಂತಾರೆ, ಕುಡಿದೆ. ಮತ್ತು ಅಲ್ಲಿ ರೀಲ್ ಮಾಡ್ಬಿಟ್ಟು ಬಂದ್ವಿ. ಬೋಂಡ ಕೊಟ್ಟರು, ತಿಂದ್ವಿ. ಟೀ ಕೊಟ್ಟರು, ಕುಡಿದ್ವಿ. ಈಗ ಅಪರೂಪಕ್ಕೆ ಹೋಗಿರ್ತೀವ, ಅವ್ರ ಪ್ರೀತಿ ಅವ್ರು ತೋರಿಸ್ತಾರೆ, ನಾವು ಬೇಡ ಅನ್ನೋಕ್ಕಾಗಲ್ಲ. ಚೆನ್ನಾಗಿ ತಿಂದ್ಬಿಟ್ಟಿದ್ದೀವಿ. ಈಗ ನಾನು ಇದನ್ನು ಕರಗಿಸ್ಬೇಕು ಅಂದರೆ ನೆಕ್ಸ್ಟು ಒಂದು ವಾರದ ಆ್ಯಕ್ಚುಲಿ ಒಂದೇ ದಿನ ತಿಂದಿದ್ದೀನಿ ಅನ್ಸುತ್ತೆ. ನಾನು ಅಷ್ಟು ತಿನ್ನೋ ಕೆಪಾಸಿಟಿ ನನಗಿಲ್ವೇ ಇಲ್ಲ. ಬಟ್ ಗೊತ್ತಿಲ್ಲ. ಬಟ್ ಇವಾಗ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾಯಿದ್ದೀನಿ.
ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರಾ, ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ತೀರಾ ನನ್ನ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಸೂಪರ್ ರೀಲ್ ಬರುತ್ತೆ, ನಾವು ಆದಷ್ಟು ಟ್ರೈ ಮಾಡಿದ್ದೀವಿ, ಅದೇನೇನೋ ಆಗಿ ಒಂದು ರೀಲ್ ಮಾಡಿದ್ದೀವಿ. ನಂದು ವಿನತಾ ಮಹಾದೇವ್ ಅನ್ನೋ ಪೇಜಲ್ಲಿ, ಇನ್ಸ್ಟಾ ಪೇಜಲ್ಲಿ ನಂದು ರೀಲ್ ಬರುತ್ತೆ, ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದಕ್ಕೂ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬಾಯ್, ಸಿ ಯು, ಗುಡ್ ನೈಟ್. ಮತ್ತೆ ಫಾಲೋ ಮಾಡಿ, ಬಾಯ್ ಹೇಳ್ರಿ, ಬಾಯ್ ಅಂತ ಆಡು. ಸಬ್ಸ್ಕ್ರೈಬ್ ಪಕ್ಕದಲ್ಲಿರೋ ಬೆಲ್ ಐಕಾನ್ ಸಿಗೋಣ. ಸಬ್ಸ್ಕ್ರೈಬ್ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಅವಿನಾಶ್ ಡ್ರೆಸ್ ಚೇಂಜ್ ಮಾಡಿದ್ದಾರೆ ಫ್ರೆಂಡ್ಸ್ ಏನು ಗೊತ್ತಾ, ಈ ಶರ್ಟ್ನ ನಾನು ಮದುವೆ ಆಗೋ ಹೊಸದ್ರಲ್ಲಿ ಮೈಸೂರಲ್ಲೇ ಆ್ಯಕ್ಚುಲಿ ಈ ಶರ್ಟ್ನ ಕೊಡಿಸಿದ್ದು ನಾನು. ಇದೇನೋ ಚೆನ್ನಾಗಿಲ್ಲ ಅಂತ ಹಾಕೊಂಡೇ ಇರಲಿಲ್ಲ. ಇವಾಗ ಒಂದು ನನ್ನ ಬಲವಂತಕ್ಕೇನೋ ಬರ್ತಡೇಗೆ ಹಾಕೊಂಡಿದ್ದು ತಾನೆ, ಒಂದು 15 ವರ್ಷದ ಹಿಂದಿನ ಶರ್ಟ, ಸರಿನಾ? ಇವತ್ತೇ ಫ್ರೆಂಡ್ಸ್ ಅದನ್ನು ಯಾರಿಗೂ ಕೊಟ್ಟು ಇಲ್ಲ, ನಾನು ಫಸ್ಟ್ ಟೈಮ್ ಇದೆ ನನ್ನ ಶರ್ಟ್ನ ಗಿಫ್ಟ್ ಮಾಡಿದ್ದು, ಇವತ್ತೇ ಫಸ್ಟು ಅದನ್ನೇ ಹೇಳ್ಕೊಂಡು ಬಂದ್ವಿ ನಾವು. ಬಟ್ ಫೈನಲ್ ಯಾರಿಗೂ ಕೊಡ್ದಿರೋ ನೋಡು, ನಿನ್ನ ಶರ್ಟೇ ಹಾಕೊಂಡು ರೀಲ್ ಮಾಡ್ತಾಯಿದ್ದೀನಿ ಅಂತ. ಇದೇ ಶರ್ಟಲ್ಲಿ ಆ್ಯಕ್ಚುಲಿ ರೀಲ್ ಮಾಡಿದ್ದು, ಮೈಸೂರಲ್ಲೇ ಹಾಕೊಂಡ್ರು. ಸೊ ಬಾಯ್, ಟಾಟಾ, ಬಾಯ್.